ತಾಲೂಕಿನ ಗುರ್ಮಿಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೆಳಗೇರ ಗ್ರಾಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹೊಸ ಶಾಲಾ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದೆ ವಿದ್ಯಾರ್ಥಿಗಳು ಬಯಲಲ್ಲಿ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸ ಕಟ್ಟಡ ಕಾಮಗಾರಿ ಮುಗಿಯುವವರೆಗೆ ಮಾತ್ರ ಅಂತ ಅಧಿಕಾರಿಗಳು ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳನ್ನ ವಿಲೀನ ಮಾಡಿದ್ದಾರೆ. ವಿಲೀನ ಮಾಡಿ 2 ವರ್ಷ ಆದ್ರೂ ಕೂಡ ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಹೀಗಾಗಿ ಮಕ್ಕಳಿಗೆ ಪಾಠ ಹೇಳಲು ಸ್ಥಳವಿಲ್ಲದೆ ಬಯಲಿನಲ್ಲಿ ಮಕ್ಕಳನ್ನು ಕೂರಿಸಿ ಶಿಕ್ಷಕರು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿ ಅಧಿಕಾರಿಗಳ ವಿರುದ್ಧ ಉಮೇಶ್ ಕಿಡಿಕಾರಿದ್ದಾರೆ. ಹಳೆಯ ಕಟ್ಟಡದ 4 ಕೋಣೆಗಳು ದುರಸ್ತಿಯಾಗಿದ್ರೂ ಕೂಡ ಸ್ಥಳಾಂತರ ಮಾಡಲು ಕಾಲಹರಣ ಮಾಡ್ತಾ ಇದ್ದಾರೆ. ಪೋಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮದ ಮುಖಂಡರು ಖುದ್ದು ಮನವಿ ಸಲ್ಲಿಸಿದ್ರು ಸಹ ಶಾಲೆಗೆ ಬಾರದೆ ಅಧಿಕಾರಿಗಳು ಕುಂಟು ನೆಪ ಹೇಳಿ ಜಾರಿಗೊಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅಧಿಕಾರಿಗಳಿಗೆ ಮೀಟಿಂಗ್ ಮಾಡುವುದೊಂದೇ ಸಾಧನವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ತಾಲೂಕಿನ ಬೆಳಗೇರಿ ಗ್ರಾಮದಲ್ಲಿ ಇರತಕ್ಕಂತ ಇದು ಪ್ರೈಮರಿ ಮತ್ತು ಹೈಸ್ಕೂಲ್ ನಡೀತಕ್ಕಂತ ಸ್ಥಳ. ಈ ಸ್ಥಳದಲ್ಲಿ ಸುಮಾರು ಹುಡುಗರು 500ಕ್ಕಿಂತ ಹೆಚ್ಚಿಗೆ ಪ್ರೈಮರಿ ಅವ, 180ಕ್ಕೂ ಹೆಚ್ಚಿಗೆ ಹೈಸ್ಕೂಲ್ ಹುಡುಗರು ಇದ್ರು ಕೂಡ ಈ ಸ್ಥಳ ಸರಿ ಹೋಗೋದ ಕಾರಣ ಏನಾಗದ ಅಂದ್ರೆ ಹೊರಗಡೆ ಯಾವುದು ರಂಗಮಂದಿರ ಅಂತ ಏನು ಗ್ರಾಮಸ್ಥರು ನಿರ್ಮಾಣ ಮಾಡಿರ್ತಕ್ಕಂಥ ಪಂಚಾಯತ್ ನಿರ್ಮಾಣ ಮಾಡಿರ್ತದ ರಂಗಮಂದಿರದಲ್ಲಿ ಕುಳಿತು ಪಾಠ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ. ಈ ಹಿಂದೆ ಇರ್ತಕ್ಕಂಥ ಹಳೆ ಬಿಲ್ಡಿಂಗ್ ಏನೋ ಗ್ರಾಮದಲ್ಲಿ ಇರ್ತಕ್ಕಂಥ ನಡಬರ್ಕ್ ಗ್ರಾಮದಲ್ಲಿ ಇರ್ತಕ್ಕಂಥ ಆ ಬಿಲ್ಡಿಂಗ್ ಶಿಥಿಲಗೊಂಡಿರ್ತ ಕಾರಣ 2 ವರ್ಷಲಿಂದ ಪಾಠ ಇಲ್ಲಿ ಕೇಳ್ತಕ್ಕಂಥ ಪರಿಸ್ಥಿತಿ ಅದ. ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮಸ್ಥರು, ಎಸ್ಡಿಎಂಸಿಯವರು ದೂರವಾಣಿ ಮುಖಾಂತರ ಕರೆ ಮಾಡಿ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿ 2 ಬಿಲ್ಡಿಂಗ್ ನಡ್ಲಿಕ್ಕತ್ತಾವ, 2 ಕೋಣೆ ನಡೀತಾವ, ಅದು ಕೂಡ ಚೆತ್ತಾಗಿಲ್ಲ, ಏನು ಅರ್ಧಂಬರ್ಧ ಕೆಲಸ ಹಾಕ್ಯಾರ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ. ಆಮೇಲೆ ಆ ಬಿಲ್ಡಿಂಗ್ ಕೂಡ ತಾತ್ಕಾಲಿಕವಾಗಿ ರಿಪೇರಿ ಮಾಡ್ಯಾರ. ಈಗ ಸದ್ಯ 4 ಕೋಣೆ ರೆಡಿ ಆಗಿದೆ. ಆದ್ರೆ ಹೈಸ್ಕೂಲ್ ಮಕ್ಕಳಲ್ಲಿ ಹೋದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಊಟದ ಗಿಡದ ಎಲ್ಲ ಅನುಕೂಲ ಇಲ್ಲಿ ಇರ್ಬೋದು. ಈ ತೆಗೆ ಕೂಡ ಇಂಥ ಮುಚ್ಚಿಲ್ಲ ಅಂದಾಗ ಇದು ತೆಗೆ ಕೂಡ ಅರ್ಧಂಬರ್ಧ ಮುಚ್ಚಿದಾರ. ಇದನ್ನು ಪೂರ್ತಿ ಕಂಪ್ಲೀಟ್ ಮುಚ್ಚತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಜಿಲ್ಲಾ ಪಂಚಾಯತ್ ಸಿಒ ಅವರು ಕೂಡ ಈ ಸ್ಕೂಲಿಗೆ ಭೇಟಿ ನೀಡತಕ್ಕಂಥ ಕೆಲಸ ಮಾಡಬೇಕು. ಶಿಕ್ಷಣ ಇಲಾಖೆ BO ಮತ್ತು DDP ಅವರು ಕಚೇರಿ ಕುಂದ್ರದಂತ ಬಿಡಬೇಕು. ಮೀಟಿಂಗ್ ಮಾಡೋದನ್ನ ಬಿಟ್ಟು ಮಕ್ಕಳ ಕಡೆಗೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಜಿಲ್ಲೆ ಕೊನೆಯ ಸ್ಥಾನಕ್ಕೆ ಶಿಕ್ಷಣದಲ್ಲಿ SLC ಮತ್ತು PUCದಲ್ಲಿ ಶಿಕ್ಷಣ ಕೊನೆಯ ಸ್ಥಾನಕ್ಕೆ ಬರಲಿಕ್ಕೆ ಮೂಲ ಕಾರಣ ಮೇಲಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಾರಣ. ಬಡವ್ರ ಮಕ್ಕಳು ಓದ್ತಾರೆ, ಇಲ್ಲಿ ಯಾರು MLA MP ಮಕ್ಕಳು ಓದಾಗಲ್ಲ. ಅವ್ರ ಮಕ್ಕಳದನ್ನ ಶಿಕ್ಷಣ ಬಗ್ಗೆ ಏನದ, ಅವ್ರಿಗೇನು ಮೂಲಭೂತ ಸೌಕರ್ಯ ಅವಲ್ಲ, ಅವ್ರಿಗೆ ಅನುಕೂಲ ಆದಲ್ಲ ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಬೇಕು. ಇಲ್ಲಿ ಇರ್ತಕ್ಕಂಥ ಬಂದ ಗ್ರಾಮ ಪಂಚಾಯತ್ಗಾರಾಗಲಿ, ಗ್ರಾಮದ ಮುಖಂಡರಾಗಲಿ, ಮಕ್ಕಳ ಪೇರೆಂಟ್ಸ್ಗಳಾಗಲಿ ಮತ್ತು SDMC ಅವ್ರ ಕರೆದ ಕೇಸಿ ಇಲ್ಲಿ ಸಭೆ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ. ಸರಿ, ತಕ್ಷಣ ಇದು ಕಾಮಗಾರಿ ಮಾಡಬೇಕು, ಹೊರಗೆ ಕುಂದಿಸ್ತಂತ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಈ ಮಕ್ಕಳನ್ನೆಲ್ಲ ತಗೊಂಡ್ ಕೇಸಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ನಮ್ಮಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗೇರ, ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗೇರದಲ್ಲಿ ನಮ್ಮ ಹೊಸದಾಗಿ ಹೈಸ್ಕೂಲ್ ಆಗಿದೆ. ಹೋದ ವರ್ಷ SSLC ಎಕ್ಸಾಮ್ ಬರ್ತಿದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಇಲ್ಲಿ ಕೂಡಕ್ಕೆ ಕೋಣೆಗಳಿಲ್ಲ. ಆಲ್ರೆಡಿ ಅಕ್ಷರಾವಿಷ್ಕಾರದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗು ಕಟ್ಟಡ ನಡೆದಿದೆ, ಸುಮಾರು 2 ವರ್ಷ ಆಗಿದೆ, ಇನ್ನೂ ಆದರೂ ಕಟ್ಟಡ ಮುಗಿದಿಲ್ಲ. ಈಗ ನಮ್ಮೂರಲ್ಲಿ ಒಂದು ಹಳೆ ಶಾಲೆ ಇದೆ. ಆ ಶಾಲೆ ದುರಸ್ತಿ ಕಾಮಗಾರಿ ಒಂದು MLA ಫಂಡಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ. ಅವ್ರು ಒಂದ್ಸಲ ಮಾಡಿದ್ರು ಕೂಡ ನಮ್ಗೆ ಸರಿ ಕಾಣಲ್ಲ. ಮತ್ತು ನಾವು SDMCದವರೆಲ್ಲ, ನಾನೊಬ್ಬ SDMC ಅಧ್ಯಕ್ಷ, ನಾನು ಈಗ ಮುಂದುಗಡೆ ನಿಂತು ಆ ಕೆಲಸವನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಮಾಡಿಸಿದ್ದೀನಿ. ಈಗಲಾದರೂ ಅದನ್ನು ಹ್ಯಾಂಡ್ ಓವರ್ ತಗೊಳಕ್ಕೂ ಯಾವ ಅಧಿಕಾರಿಗಳು ಅದನ್ನು ಇದು ಮಾಡ್ತಾ ಇಲ್ಲ, ಗಮನಕ್ಕೆ ತಗೊಳ್ತಾ ಇಲ್ಲ. ನಾ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದ್ರು ಕೂಡ ಅವ್ರು ಇನ್ನೂ ಅದನ್ನು ನಮ್ಗೆ ಹ್ಯಾಂಡ್ ಓವರ್ ತಗೊಳಕ್ ಒಬ್ರು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಸ್ವಲ್ಪ ತಮ್ಮ ಕಡೆಯಿಂದ ಹೇಳಿಸಿ ಅದು ನಮ್ಮ ಮಕ್ಕಳಿಗೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.